ನಮಸ್ಕಾರ. ವೆಲ್ಕಮ್ ಟು ಗೀತಾ ಸಂದೇಶ ಯೂಟ್ಯೂಬ್ ಚಾನಲ್. ಶ್ರೀಮದ್ ಭಗವದ್ಗೀತಾ ಅಧ್ಯಾಯ 1 ಅರ್ಜುನ ವಿಷಾದ ಯೋಗ 36ರಿಂದ 41ರವರೆಗಿನ ಶ್ಲೋಕಗಳ ಅರ್ಥಸಹಿತ ಭಾವಾರ್ಥ ತಿಳಿಯೋಣ. ನಿಹತ್ಯ ಧಾತ್ರ ರಾಷ್ಟ್ರಾನ್ನಃ ಕಾ ಪ್ರೀತಿ ಸ್ಯಾ ಜನಾರ್ದನ ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನಾತತಾಯಿನಃ. ಧಾತೃರಾಷ್ಟ್ರರನ್ನು ಕೊಂದು ನಮಗಾದರೂ ಏನು ಸುಖವುಂಟು ಜನಾರ್ದನ? ಈ ಆಕ್ರಮಣಕಾರರನ್ನು ಕೊಂದರೆ ನಮಗೆ ಪಾಪವೇ ತಟ್ಟಿತು. ತಸ್ಮಾನ್ನರ್ಹಾ ವಯಂ ಹಂತುಂ ಧಾತೃರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ಆದ್ದರಿಂದ ಹೇ ಮಾಧವ, ನಮ್ಮ ಸ್ವಂತ ಸೋದರ ಸಂಬಂಧಿಗಳನ್ನು, ಧೃತರಾಷ್ಟ್ರನ ಪುತ್ರರನ್ನು ಕೊಲ್ಲುವುದು ನಮಗೆ ಯೋಗ್ಯವಲ್ಲ. ನಮ್ಮ ಸ್ವಂತ ಬಂಧುಗಳನ್ನು ಕೊಂದು ನಾವು ಸಂತೋಷವಾಗಿರಲು ಹೇಗೆ ಆಶಿಸುತ್ತೇವೆ? ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ ಕಥಂ ನ ಜ್ಞೇಯಮಸ್ಮಾಭಿಃ ಪಾಪದಸ್ಮಾನ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಲೋಭದಿಂದ ಭ್ರಷ್ಟಚಿತ್ತರಾದ ಅವರು ತಮ್ಮ ಸಂಬಂಧಿಕರನ್ನು ನಾಶ ಮಾಡುವುದರಲ್ಲಿ ಅಥವಾ ಸ್ನೇಹಿತರ ಮೇಲೆ ವಿಶ್ವಾಸಘಾತುಕತನ ಮಾಡುವುದರಲ್ಲಿ ಯಾವುದೇ ತಪ್ಪನ್ನು ಕಾಣುವುದಿಲ್ಲ. ಆದರೂ ಓ ಜನಾರ್ದನ, ನಮ್ಮ ಬಂಧುಗಳನ್ನು ಕೊಂದ ಅಪರಾಧದ ದೋಷವನ್ನು ಸ್ಪಷ್ಟವಾಗಿ ನೋಡುವ ನಾವು ಈ ಪಾಪದಿಂದೇಕೆ ವಿಮುಖರಾಗಬಾರದು? ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾ ಸನಾತನಾಃ ಧರ್ಮೇ ನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋಭಿಭವತ್ಯುತ ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯಃ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ. ಒಂದು ವಂಶವು ನಾಶವಾದಾಗ ಸನಾತನವಾದ ಕುಲಧರ್ಮವೂ ನಾಶವಾಗುತ್ತವೆ ಮತ್ತು ಕುಟುಂಬದ ಉಳಿದವರು ಅಧರ್ಮದಲ್ಲಿ ತೊಡಗುತ್ತಾರೆ. ಓ ಕೃಷ್ಣ, ದುರ್ಗುಣದ ಪ್ರಾಧಾನ್ಯತೆಯೊಂದಿಗೆ ಕುಟುಂಬದ ಮಹಿಳೆಯರು ದೂಷಿತರಾಗುತ್ತಾರೆ ಮತ್ತು ಹೇ ವಾರ್ಷ್ಣೇಯನೇ, ಸ್ತ್ರೀಯರ ಮಲಿನತೆಯಿಂದ ವರ್ಣಸಂಕರ ಉಂಟಾಗುತ್ತದೆ. ಭಾವಾರ್ಥ: ಶ್ಲೋಕ 36ರಲ್ಲಿ ಆತತಾಯಿಗಳು ಅಂದರೆ ಆಕ್ರಮಣಕಾರರು ಎಂದರ್ಥ. ಕೌರವರು ಆಕ್ರಮಣಕಾರಿಗಳು, ಕುಲಗೇಡಿಗಳು ಎಂದು ಅರ್ಜುನ ಹೇಳುತ್ತಾನೆ. ವೇದಗಳ ಪ್ರಕಾರ 6 ಬಗೆಯ ಜನರು ಆಕ್ರಮಣಕಾರಿಗಳು. ಯಾರ್ಯಾರು ಎಂದರೆ ವಿಷ ಹಾಕುವವರು, ಕೊಲೆ ಮಾಡುವವರು, ಮನೆಗಳಿಗೆ ಬೆಂಕಿ ಹಚ್ಚುವವರು, ಪರಸ್ತ್ರೀಯರ ಅಪಹರಣ, ಮಾನಪ್ರಾಣ ಮಾನಹಾನಿ ಮಾಡುವಂಥವರು, ಬೇರೆಯವರ ಆಸ್ತಿಪಾಸ್ತಿ ಸಂಪತ್ತನ್ನು ಕೊಳ್ಳೆ ಹೊಡೆಯುವವರು. ಇಂಥವರು ಘೋರ ಅಧರ್ಮಿಗಳು. ಇಂಥವರನ್ನು ತಕ್ಷಣವೇ ಸಾಯಿಸಬೇಕು, ಅದು ತಪ್ಪಲ್ಲ ಎಂದು ಹೇಳಿದೆ. ಆದರೆ ಈ ಎಲ್ಲ ಕೆಲಸಗಳನ್ನೂ ಸಹ ಕೌರವರು ಮಾಡಿದ್ದಾರೆ. ಬಾಲ್ಯದಲ್ಲಿಯೇ ಭೀಮನಿಗೆ ವಿಷ ಹಾಕಿ ಬಾವಿಗೆ ತಳ್ಳಿದ್ದರು. ಅರಗಿನ ಅರಮನೆಯನ್ನು ನಿರ್ಮಿಸಿ ಪಾಂಡವರನ್ನು ಸಜೀವವಾಗಿ ದಹನ ಮಾಡಲು ಪ್ರಯತ್ನಿಸಿದ್ದರು. ದ್ರೌಪದಿ ವಸ್ತ್ರಾಪಹರಣ ಮಾಡಿದ್ದರು. ಪಾಂಡವರ ರಾಜ್ಯವನ್ನು ಅಂದರೆ ಪರರ ಆಸ್ತಿಪಾಸ್ತಿಯನ್ನು ವಶಪಡಿಸಿಕೊಂಡಿದ್ದರು. ಸಂಪತ್ತನ್ನು ವಶಪಡಿಸಿಕೊಂಡಿದ್ದರು. ಈ ಎಲ್ಲ ಕೆಟ್ಟ ಕೆಲಸಗಳನ್ನು ಮಾಡಿದ್ದರಿಂದ ಅವರನ್ನು ಆತತಾಯಿಗಳು ಎಂದು ಕರೆಯಲಾಗಿದೆ. ಅಂಥವರನ್ನೂ ಸಹ ಅರ್ಜುನ ಕೊಲ್ಲಬಾರದು, ಇಂಥವರನ್ನು ಕೊಂದರೂ ನಮಗೆ ಪಾಪ ತಟ್ಟುತ್ತದೆ ಎಂದು ಹೇಳುತ್ತಾನೆ. ಇನ್ನೂ ವಿಶ್ಲೇಷಿಸಿ ಹೇಳುವುದಾದರೆ, ಮನುಷ್ಯರು ಕಾಮಕ್ರೋಧಾದಿ ಅರಿಷಡ್ವರ್ಗಗಳ ಪ್ರಾಬಲ್ಯಕ್ಕೆ ಒಳಪಟ್ಟು ಅದಕ್ಕೆ ಅಧೀನರಾದವರು. ಯಾರಿಗೆ ಎಲ್ಲಿಯ ತನಕ ಮನಸ್ಸನ್ನು ನಿಗ್ರಹಿಸಲು ಬರುವುದಿಲ್ಲವೋ ಅಲ್ಲಿಯ ತನಕ ಮರ್ಕಟ ಮನಸ್ಸಿನ ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ಅತಿಯಾದ ದುರಾಸೆ, ಲೋಭ, ವ್ಯಾಮೋಹ, ಕಾಮಕ್ಕೆ ಒಳಪಟ್ಟು ತಪ್ಪು ಮಾಡುವ ಮನುಷ್ಯರಿಗೆ ಒಮ್ಮೊಮ್ಮೆ ಅಂತರಾತ್ಮ ಚುಚ್ಚುತ್ತಿರುತ್ತದೆ. ಇದು ಸರಿಯೇ? ನಾನು ಮಾಡುತ್ತಿರುವುದು ತಪ್ಪ? ಯಾವುದು ಸರಿ, ಯಾವುದು ಧರ್ಮ, ಯಾವುದು ಅಧರ್ಮ? ಹೀಗೆ ಮಾಡಿದರೆ ಅದರ ಫಲವೇನು ಎಂಬ ಜಿಜ್ಞಾಸೆ ಅರೆಕ್ಷಣ ಮೂಡಿ, ಛೆ, ಏನೂ ಆಗುವುದಿಲ್ಲ, ನಾನು ಮಾಡುತ್ತಿರುವುದೇ ಸರಿ ಎಂದುಕೊಳ್ಳುತ್ತಾನೆ. ಇಲ್ಲಿ ಯಾವುದು ಧರ್ಮ, ಯಾವುದು ಅಧರ್ಮ ಎಂದು ತೀರ್ಮಾನ ಮಾಡುವ ಮನಸ್ಸೇ ಕುರುಕ್ಷೇತ್ರ. ಮನಸ್ಸಿನ ಸಂಘರ್ಷವೇ ಮಹಾಭಾರತದ ಯುದ್ಧ ಎಂದು ನಾವು ತಿಳಿದುಕೊಳ್ಳಬೇಕು.
ಶ್ಲೋಕ 37ರಲ್ಲಿ ಧೃತರಾಷ್ಟ್ರನ ಮಕ್ಕಳನ್ನು ಕೊಂದು ನಾವು ಸುಖಿಯಾಗಿರುವುದು ಹೇಗೆ? ನಮ್ಮ ಕುಟುಂಬದವರನ್ನೇ ಕೊಂದು ನಾವು ಹೇಗೆ ನೆಮ್ಮದಿಯಿಂದ ಬದುಕಬಲ್ಲೆವು? ಅದು ಯೋಗ್ಯವಲ್ಲ ಎಂದು ಪ್ರಲಾಪಿಸುತ್ತಾನೆ ಅರ್ಜುನ. ಶ್ಲೋಕ 38-39ರಲ್ಲಿ ದುರಾಸೆಗೆ ದಾಸರಾಗಿರುವ ಕೌರವರು ತಮ್ಮ ಕುಲದವರನ್ನು ಸ್ನೇಹಿತರನ್ನು ಕೊಲ್ಲಲು ಮಿತ್ರದ್ರೋಹ ಮಾಡಲು ಹಿಂಜರಿಕೆ ಇಲ್ಲ. ಅವರಿಗೆ ಪಾಪ ಪ್ರಜ್ಞೆ ಎಂಬುದೇ ಇಲ್ಲ. ಆದರೆ ಅದರಿಂದುಂಟಾಗುವ ಪಾಪದ ದೋಷದ ಬಗ್ಗೆ ಅವರು ಯೋಚಿಸದಿದ್ದರೂ ನಮಗೆ ಅದರ ಬಗ್ಗೆ ತಿಳುವಳಿಕೆ ಇರುವುದರಿಂದ ನಾವೇಕೆ ಯುದ್ಧ ಮಾಡಬೇಕು? ಈ ಪಾಪದಿಂದ ಹಿಂದೆ ಸರಿಯಬಹುದಲ್ಲ ನಾವು ಎಂದು ಚಿಂತಿಸುತ್ತಾನೆ. ಇನ್ನು ಮುಂದುವರಿದು ಶ್ಲೋಕ 40-41ರಲ್ಲಿ ಅರ್ಜುನ ಮಹಾಜ್ಞಾನಿಯಂತೆ ದೊಡ್ಡ ಸಂತನಂತೆ ದೂರದೃಷ್ಟಿ ಉಳ್ಳವನಾಗಿ ಮಾತನಾಡುತ್ತಾನೆ. ನಿಜವಾಗಿಯೂ ಅರ್ಜುನ ಕೃಷ್ಣನ ಸಹವಾಸ ಮಾಡಿ ಸಂತನೇ ಆಗಿದ್ದ. ಆತ ಹೇಳುತ್ತಾ ಹೋಗುತ್ತಾನೆ, ರಾಜವಂಶ ಅಥವಾ ಯಾವುದೇ ಕುಲಗಳ ನಾಶವಾದಾಗ ಆ ಕುಲಗಳು ಅನಾದಿ ಕಾಲದಿಂದ ಅನುಸರಿಸಿಕೊಂಡು ಬರುತ್ತಿರುವ ಕುಲಧರ್ಮವೂ ನಾಶವಾಗುತ್ತದೆ ಎಂದು. ಅಂದರೆ ವೈದಿಕ ಸಂಸ್ಕೃತಿಯಲ್ಲಿ ಆಧ್ಯಾತ್ಮಿಕ ಅಭಿವೃದ್ಧಿಗೆ ಬೇಕಾಗಿ ಉತ್ತಮ ವಾತಾವರಣ, ಉತ್ತಮ ಸಮಾಜ ನಿರ್ಮಾಣಕ್ಕೆ ಬೇಕಾದ ವರ್ಣಾಶ್ರಮ ಪದ್ಧತಿ ಇತ್ತು. ಪ್ರತಿ ಕುಲಗಳು ತಮ್ಮದೇ ಆದ ರೂಢಿ, ಸಂಪ್ರದಾಯ, ಆಚಾರ ವಿಚಾರಗಳನ್ನು ಒಳಗೊಂಡಿತ್ತು. ಈ ಯುದ್ಧದಿಂದಾಗಿ ಪುರುಷರು, ಯುವಕರು, ಕುಲದ ಹಿರಿಯರು ನಾಶವಾಗುತ್ತಾರೆ, ಮಡಿಯುತ್ತಾರೆ. ಅಲ್ಲಿ ಮಕ್ಕಳು ಮತ್ತು ಸ್ತ್ರೀಯರಿಗೆ ರಕ್ಷಣೆ ಇರುವುದಿಲ್ಲ. ಅವರಿಗೆ ಆಚಾರ ವಿಚಾರ ತಿಳಿಸುವವರೇ ಇರುವುದಿಲ್ಲ. ಸ್ತ್ರೀಯರನ್ನು ಪರಪುರುಷರು ಭೋಗಿಸುತ್ತಾರೆ. ಸ್ತ್ರೀಯರು ದುಡಿಮೆಗಾಗಿ ಹೊರ ಹೋಗಬೇಕಾಗುತ್ತದೆ. ಅಲ್ಲಿ ಪರಪುರುಷರ ಸಂಗ ಮಾಡಬೇಕಾಗುತ್ತದೆ. ಆ ಸಂದರ್ಭದಲ್ಲಿ ಅವರು ಪರಪುರುಷರ ಅಧೀನಕ್ಕೆ ಒಳಪಟ್ಟು ಅವರ ಒಂದು ಬಲಾತ್ಕಾರಕ್ಕೆ ಒಳಪಟ್ಟು ಕಲುಷಿತರಾಗುತ್ತಾರೆ. ಕಲುಷಿತ ಸ್ತ್ರೀಯಿಂದ ವರ್ಣಸಂಕರವಾಗುತ್ತದೆ. ಅಂದರೆ ಬೇಡದ ಸಂತತಿಗಳು ಬೆಳೆಯುತ್ತವೆ. ಇದರಿಂದ ಅಂತಹ ಕುಲಗಳಲ್ಲಿ ಪಾಪಗಳು ಹೆಚ್ಚಾಗುತ್ತವೆ ಎಂದು ಆತಂಕ ವ್ಯಕ್ತಪಡಿಸುತ್ತಾನೆ. ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ ಸ್ತ್ರೀಯರ ಘನತೆಗೆ, ಮಾನಪ್ರಾಣಕ್ಕೆ ಅಪಾರವಾದ ಬೆಲೆಯಿತ್ತು. ಅದಕ್ಕೆ ಯಾವುದೇ ಚ್ಯುತಿ ಬರದಂತೆ ಗೌರವದಿಂದ ರಕ್ಷಣೆ ನೀಡಿ ಕಾಪಾಡಿಕೊಂಡು ಬರಲಾಗಿದೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಎಂಬ ಸಂಸ್ಕೃತಿ ನಮ್ಮದು. ಈ ರೀತಿಯಲ್ಲಿ ಅರ್ಜುನನ ಚಿಂತನೆಗಳು ಮುಂದುವರಿಯುತ್ತವೆ. ಮುಂದೆ ಅರ್ಜುನ ಯಾವ ರೀತಿ ತನ್ನ ಅಳಲು ವ್ಯಕ್ತಪಡಿಸುತ್ತಾನೆ, ಅದಕ್ಕೆ ಶ್ರೀಕೃಷ್ಣ ಏನು ಹೇಳುತ್ತಾನೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅಲ್ಲಿಯ ತನಕ ವಂದನೆಗಳು.